ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎವ್ರಿವನ್, ನಾನು ಧನುಶ್ರೀ. ನಿಮ್ಮೆಲ್ಲರಿಗೂ ಗೊತ್ತು ನಾನು ಒಂದು ಚಿಕ್ಕ ಬಿಸ್ನೆಸ್ ರನ್ ಮಾಡ್ತಿದ್ದೀನಿ ಅಂತ. ನಿಮ್ಗೆ ಯಾರಾದರೂ ಹೊಸಬ್ರಾಗಿದೆ, ನಾನು ಅದ್ರ ಬಗ್ಗೆ ಹೇಳ್ತೀನಿ. ಕ್ರಿಯೇಟಿವ್ ಕ್ಯಾಟ್ ಅಂತ ಅದ್ರ ಬ್ರ್ಯಾಂಡ್ ನೇಮು. ಹೇರ್ ಆಕ್ಸೆಸರೀಸ್ ಬಂದು ಹೇರ್ ಬೋಸು ಮತ್ತು ಸ್ಕ್ರಂಚೀಸು, ಹೆಡ್ ಬ್ಯಾಂಡು ಆ ಥರ ರೆಡಿ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಎಪಿಸೋಡ್ 3ಯಲ್ಲೋ 4ಯಲ್ಲೋ ನಾನು ಮೀಶೋಲಿ ಅಪ್ಲೋಡ್ ಮಾಡೋದನ್ನ ಹೇಳಿದ್ದೆ, ಬಟ್ ಒಂದೇ ಒಂದು ಪ್ರಾಡಕ್ಟ್ನ ನಾನು ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ಯಾವ ಪ್ರಾಡಕ್ಟ್ನು ನಾನು ಅಪ್ಲೋಡ್ ಮಾಡಲಿಲ್ಲ, ಜಸ್ಟ್ ಬಿಕಾಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಫೋಕಸ್ ಮಾಡ್ತಿದ್ದೆ. ಇನ್ಸ್ಟಾಗ್ರಾಮಿಂದ ಸ್ವಲ್ಪ ಯಾರಾದರೂ ಅಂದರೆ ಕಸ್ಟಮರ್ಸ್ ಬರ್ಬೋದಾ ಅಂತ ಅಂದ್ಕೊಂಡು, ಬಟ್ ಬಂದಿದ್ದಾರೆ. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ರಿವ್ಯೂ ಸಿಕ್ಕಿದೆ. ಒಳ್ಳೆ ರಿವ್ಯೂ ಸಿಕ್ಕಿದ್ಮೇಲೆ ಈ ಪ್ಲ್ಯಾಟ್ಫಾರ್ಮಿಗೆ ನೆಕ್ಸ್ಟು ಇವಾಗ ಎಂಟ್ರಿ ಕೊಡ್ತಾ ಇದ್ದೀನಿ. ಇನ್ನೂ ಒಳ್ಳೆ ಅಂದರೆ 90 ಡೇಸ್ ಚಾಲೆಂಜ್ ಕೂಡ ತೊಗೊಂಡಿದ್ದೀನಿ. 90 ಡೇಸ್ ಚಾಲೆಂಜ್ ಅಂದರೆ ಚಿಕ್ಕ ಬಿಸ್ನೆಸ್ಸು ದೊಡ್ಡ ಕನಸು ಅನ್ನೋ ಥರ ಒಂದು ಟಾಪಿಕ್ ಇಟ್ಕೊಂಡು ನಾನು ಪ್ರತಿದಿನ ಏನೇನು ಮಾಡ್ತಾ ಇದ್ದೀನಿ, ಅಂದರೆ ಯಾವ್ಯಾವ ಪ್ರಾಡಕ್ಟ್ಸ್ನ ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದೀನಿ, ಮತ್ತು ಏನೇನು ಫೀಲ್ ಆಗುತ್ತೆ ಒಂದು ಡೇಯಲ್ಲಿ, ಆ ಡೇಯಲ್ಲಿ ನಂಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ನಾನು ಒಂದೊಂದೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊತಾ ಬರ್ತಿದ್ದೀನಿ. ನಂಗೆ ಅದು ಸ್ವಲ್ಪ ವರ್ಕೌಟ್ ಆಯಿತು ಒಂದು ಇವಾಗ ಸ್ಟಾರ್ಟಿಂಗಲ್ಲಿ, ಬಟ್ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಳ್ತಾ, ಪ್ಲಸ್ ಅದೊಂದೇ ಅಲ್ಲದೆ ನಾನು ಮೀಶೋಲ್ಲೂ ಕೂಡ, ಈ ಮೀಶೋ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಒಂದು ಹೊಸದಾಗಿ ಏನಾದರೂ ಟ್ರೈ ಮಾಡೋಣ ಅಂತ ನನಗನ್ನಿಸ್ತು. ನಾನು ಒಂದು ಆಲ್ರೆಡಿ ನಿಮಗೆ ಗೊತ್ತಿತ್ತು, ಫಾಲೋವರ್ ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ, ನಾನು ಆಲ್ರೆಡಿ ಒಂದು ಮೀಶೋ ಅಕೌಂಟ್ನ ಓಪನ್ ಮಾಡಿದ್ದೆ. ಒಂದೇ ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡಿದ್ದೆ, ಬಟ್ ಇವತ್ತು ಸ್ವಲ್ಪ ಸುಮಾರಷ್ಟು ಪ್ರಾಡಕ್ಟ್ನ ನಾನು ಆ್ಯಡ್ ಮಾಡಿದ್ದೀನಿ. ಅದ್ರ ಬಗ್ಗೆ ಹೇಗೆ ನಾನು ಎಷ್ಟು ಆ್ಯಡ್ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ. ಪ್ರಾಡಕ್ಟ್ನ ನಾನು ಆ್ಯಡ್ ಮಾಡಿದ್ದೀನಿ. ನನಗೆ ಸ್ಟಾರ್ಟಿಂಗ್ ಆ್ಯಡ್ ಮಾಡುವಾಗ ಇಲ್ಲಿ ಟೂ ಪ್ರಾಡಕ್ಟ್ಸ್ ಅಂತ ಇತ್ತಲ್ವ. ಸೊ ನಾನು ಏನು ಅಂದ್ಕೊಂಡೆ ಅಂದರೆ 2 ಪ್ರಾಡಕ್ಟ್ನ ನಾನು ಸಪ್ರೇಟ್ ಮಾಡಿಬಿಟ್ಟಿದ್ದೀನಿ. ಇವನ್ ನನಗೆ ಅದು ಗೊತ್ತಾಗಲಿಲ್ಲ, ಅಂದರೆ ಹೇಗೆ ಹೇಳೋದು, ವೇಟಾವಿಶು ನಾನು ಇಲ್ಲಿ ನೋಡಿ, ಇಲ್ಲಿ ಒಂದೇ ಪ್ರಾಡಕ್ಟಲ್ಲಿ ನಾನೇನು ಅಂದ್ಕೊಂಡಿದ್ದು ಡಿಫ್ರೆಂಟ್ ಇಮೇಜಸ್ನ ಆ್ಯಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದು ನಾನು. ಬಟ್ ಅದು ಏನಂದರೆ 3 ಒಂದೊಂದು ಡಿಫ್ರೆಂಟ್ ಪ್ರಾಡಕ್ಟ್ ಆಗಿ ಬಂದಿರೋದಿದು, ಆಯಿತಾ. ಇದೊಂದು ಪ್ರಾಡಕ್ಟ್, ಇದೊಂದು ಪ್ರಾಡಕ್ಟ್. ಇದು ಆ್ಯಕ್ಚುಲಿ ನಾನು ಸೆಟ್ಟನ್ನೇ 3 ಇಮೇಜ್, ಅಂದರೆ ಲೈಕ್ ಒಂದು ಇಮೇಜ್ ಅನ್ನು ಕೊಡ್ತಾ ಹೋಗೋಣ ಅಂತ ಅಂದ್ಕೊಂಡ್ರೆ ಅದು ಆ್ಯಕ್ಚುಲಿ ಒಂದು 3 ಪ್ರಾಡಕ್ಟ್ ಥರ ಬಂದುಬಿಟ್ಟಿದೆ. ಸೊ ನಾನು ಅದು ಸಬ್ಮಿಟ್ ಕೊಟ್ಬಿಟ್ಟಿದ್ದೀನಿ. ಸೊ ದೇರ್ ಈಸ್ ನೋ ಅದರ್ ಚಾನ್ಸ್ ಅಂತ ಅನಿಸುತ್ತೆ. ಅದಾದಮೇಲೆ ನನಗೆ ಇಲ್ಲಿ ಮಾಡುವಾಗ ನನಗೆ ರಿಯಲೈಸ್ ಆಯಿತು ಯಾವ ಥರ ಅಂತ. ನಾನು ನಿಮ್ಗೆ ಅದು ತಪ್ಪೇನು ಅಂತ ನಾನು ಹೇಳ್ತೀನಿ, ನಾನೇನು ದೊಡ್ಡ ಮಿಸ್ಟೇಕ್ ಮಾಡಿದ್ದೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟು. ಸೊ ಈ ಪ್ರಾಡಕ್ಟ್ ಬಂದು ಝೀಬ್ರಾ ರಾಣಿ ಸೆಟ್ ಅಂತ. ಓಕೆ, ಅದಾದಮೇಲೆ ಈ ಪ್ರಾಡಕ್ಟು ಪಿಂಕ್ ಪರಿ ಸೆಟ್ ಅಂತ. ಇದೊಂದು ಪ್ರಾಡಕ್ಟ್ನ ನಾನು ಮೀಶೋಲ್ಲಿ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಇದು ವೈಲ್ಡ್ ಹುಡ್ಗಿ ಸೆಟ್ ಅಂತ. ಸೊ ಈ 3 ಪ್ರಾಡಕ್ಟು ಸೆಟ್ ವೈಸು ನಾನು ಹಾಕಿರೋದು. ಅದಾದಮೇಲೆ ಇದು ಹೆಲ್ಮೆಟ್ ಹೆಡ್ ಬ್ಯಾಂಡ್ ಅಂತ ಮಾಡಿರೋದು. ಸೊ ಇದೊಂದು ಪ್ರಾಡಕ್ಟು ಸಪ್ರೇಟ್ ಪ್ರಾಡಕ್ಟ್. ಅದಾದಮೇಲೆ ನನಗೆ ಇಲ್ಲಾದಮೇಲೆ ರಿಯಲೈಸ್ ಆಗಿದ್ದು, ನಾನು ಅದಾದಮೇಲೆ ಇಲ್ಲಿ ನೀಟಾಗಿ ಕರೆಕ್ಟಾಗಿ ಮಾಡ್ಕೊಳ್ತಾ ಹೋದೆ. ವಾಟ್ ಐ ಫೀಲ್ ಈಸ್, ನಾನು ಇದನ್ನು ಒಂದು ಸಪ್ರೇಟ್ ಪ್ರಾಡಕ್ಟು, ಇವೆರಡು ಸೆಟ್ ಆಫ್ 2 ಪ್ರಾಡಕ್ಟ್ಗೆ ಸ್ವಲ್ಪ ಕಮ್ಮಿ ರೇಟಲ್ಲಿ ಇಟ್ಟಿದ್ದೀನಿ. ಬಟ್ ಇದನ್ನು ಒಂದು 50 ರೂಪೀಸ್ ಚೇಂಜಸಲ್ಲಿ ಇಟ್ಟಿದ್ದೀನಿ. ಸೊ ಇದೊಂದು ಸೆಟ್ಟು 3 ಸೆಟ್ ಇದೆ ನನ್ನ ಹತ್ರ ಇವಾಗ. ಓಕೆ, ಸೊ ನೋಡೋಣ ಹೇಗೆ ಬರುತ್ತೆ, ಆರ್ಡರ್ಸ್ ಹೇಗೆ ಬರುತ್ತೆ ಅಂತ ನೋಡ್ತೀನಿ. ಇವಾಗ ಒಂದು ಪ್ರಾಡಕ್ಟ್ನ ನಾನು ಅಪ್ಲೋಡ್ ಮಾಡ್ತೀನಿ. ಕ್ಯಾಟಲಾಗ್ ಅಪ್ಲೋಡ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಒಂದು ನಿಮಿಷ. ಇಲ್ಲಿದೆ ನೋಡಿ, ಇಲ್ಲಿ ನಾನು ಲಾಗಿನ್ ಮಾಡಿದ್ಮೇಲೆ ಈ ಕ್ರಿಯೇಟಿವ್ ಕ್ಯಾಟ್ ಅಂತ, ಇಲ್ಲಿ ಇನ್ವೆಂಟರಿ, ಕ್ಯಾಟಲಾಗು, ಇಲ್ಲಿ ಆರ್ಡರ್ಸ್ ಬಂದರೆ ಆರ್ಡರ್ಸು. ನನಗೆ ಇನ್ನೂ ಇದರಲ್ಲಿ ಒಂದು ಆರ್ಡರು ಬಂದಿಲ್ಲ. ನಾನು ಯಾಕಂದರೆ ಒಂದೇ ಪ್ರಾಡಕ್ಟ್ ಹಾಕಿರೋದ್ರಿಂದ, ಅದು ಒಂದೇ ಪ್ರಾಡಕ್ಟ್ ಹಾಕಿದ್ರೆ ಅದು ಬರಲ್ಲ ಅಂತ ಒಂದೊಂದ್ಸರಿ ತುಂಬ ಜನ ಹೇಳ್ತಿದ್ರು. ಮತ್ತು ವಿತೌಟ್ GST ಆಗಿರೋದ್ರಿಂದ ವಿತೌಟ್ GST ಮಾಡಿದ್ರೆ ಇಲ್ಲಿ ಕರ್ನಾಟಕ ಸರೌಂಡಿಂಗ್ ಮಾತ್ರ ಬರುತ್ತೆ, ಬಿಟ್ಟರೆ ಬೇರೆ ಎಲ್ಲೂ ಕೂಡ ಬರೋದಿಲ್ಲ. ಸೊ ಹಾಗಾಗಿ ನನಗೆ ಒಂದೇ ಪ್ರಾಡಕ್ಟಿಗೆ ನಂಗೆ ಬರಲಿಲ್ಲ. ಸೊ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ಸ್ನ ಹಾಕಿ ನೋಡೋಣ ಅಂತ. ನೋಡಿ, 2 ಪ್ರಾಡಕ್ಟ್ ಲೈವ್ ಇದೆ, ಬಟ್ ಈ ಪ್ರಾಡಕ್ಟು ಲೈವಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ನಿಮಗೆ ರೀಸನ್ ಹೇಳ್ತೀನಿ. ದಿಸ್ ಪ್ರಾಡಕ್ಟ್ ಅಲ್ಲಿನೂ ಲೈವ್, ಈ ಪ್ರಾಡಕ್ಟಲ್ಲಿ ಬಿಡಿ, ಈ ಪ್ರಾಡಕ್ಟಲ್ಲಿ ಇಲ್ಲೊಂದು ಕೊಡ್ತಾರೆ, ಇದು ಟ್ಯಾಗ್ ನೇಮ್ ಅಂತ ಅಂದ್ಕೊಳ್ತೀನಿ, ನನಗೆ ಗೊತ್ತಿಲ್ಲ, ಮೇ ಬಿ ಇರ್ಬೋದು ಟ್ಯಾಗ್ ನೇಮ್ ಅಂತ. ಇದನ್ನು ನಾನು ಮೀಶೋಲಿ ಸರ್ಚ್ ಮಾಡಿದಾಗ ಈ ಪ್ರಾಡಕ್ಟು ನಮಗೆ ವಿಸಿಬಲ್ ಆಗುತ್ತೆ. ಓಕೆ, ಸೊ ಈ ಪ್ರಾಡಕ್ಟದು ಟ್ಯಾಗ್ ನೇಮ್ ಬಂದಿಲ್ಲ. ಸೊ ನಾನು ನೋಡೋಣ ಏನು ಮಿಸ್ಟೇಕ್ಸ್ ಆಗಿದೆ ಅಂತ ನೋಡಿಬಿಟ್ಟು ಇದನ್ನು ಎಡಿಟ್ ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗುತ್ತೆ ಅಂತ ಚೆಕ್ ಮಾಡ್ತೀನಿ. ಸೊ ಇವೆರಡು ಪ್ರಾಡಕ್ಟು ಇವಾಗ ಆಲ್ರೆಡಿ QC ಚೆಕ್ ಆಗಿ
ಲೈವಲ್ಲಿ ಇದೆ ಅಂತ ತೋರಿಸ್ತಿದೆ, ಬಟ್ ಆ್ಯಕ್ಚುಲ್ ಆಗಿ ನನಗೆ ಇದೊಂದು ಲೈವಲ್ಲಿ ನನಗೆ ಕಾಣಿಸ್ತಾ ಇದೆ ಮೀಶೋಲಿ ನಾನು ಚೆಕ್ ಮಾಡುವಾಗ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಆ್ಯಕ್ಟಿವ್ ಪೆಂಡಿಂಗಲ್ಲಿ ಕ್ಯೂ ಸಿ ಚೆಕ್ಕಿಗೆ ಕೊಟ್ಟಿದ್ದೀನಿ, 4 ಏನೋ ಇದೆ. ಸೊ ಕ್ಯೂ ಸಿ ಚೆಕ್ ಆದಮೇಲೆ ಅದು ಏನು ಇಶ್ಯೂ ಅಂದರೆ 4 ಇಲ್ಲ ಆ್ಯಕ್ಚುಲಿ, ಎಷ್ಟು ಪ್ರಾಡಕ್ಟ್, ಹೌದು 4 ಪ್ರಾಡಕ್ಟ್ ಹಾಕಿದ್ದೀನಿ. 4 ಪ್ರಾಡಕ್ಟಲ್ಲಿ ಒಂದೊಂದು ಸಬ್ ಥರ ಇದೆ. ಸೊ ನೆಕ್ಸ್ಟ್ ಹೇಗೆ ಬಂದಿದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಈಗ ಇದನ್ನು ಹೀಗೆ ನೋಟ್ ಮಾಡಿ ಇಟ್ಕೊಂಡಿರಿ. ಸೊ ನಾನು ಹೇಗೆ ಕ್ಯಾಟಲಾಗ್ ಆಗ್ತಿದ್ದೀನಿ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಆ್ಯಡ್ ಕ್ಯಾಟಲಾಗ್ ಅಂದರೆ ಬಲ್ಕ್ ಕ್ಯಾಟಲಾಗುನ ಆ್ಯಡ್ ಮಾಡ್ಬೋದು. ನನಗೆ ರಿಯಲಿ ಡೋಂಟ್ ನೋ ಅದು ಹೇಗೆ ಬಲ್ಕ್ ಕ್ಯಾಟಲಾಗ್ ಹಾಕ್ಬೋದು ಅಂತ, ಯಾಕಂದರೆ ಜಾಸ್ತಿ ತಗೊಳ್ತಾರಾ, ಹೇಗೆ ತಗೊಳ್ತಾರೆ ಅನ್ನೋದ್ರ ಮೇಲೆ ನನಗೆ ಐಡಿಯಾ ಇಲ್ಲ. ಸೊ ನಾನು ಹಾಗಾಗಿ ಸಿಂಗಲ್ ಕ್ಯಾಟಲಾಗ್ ಮೇಲೇ ಫೋಕಸ್ ಮಾಡ್ತಾರೆ, ಅಂದರೆ ಸಿಂಗಲ್ ಕ್ಯಾಟಲಾಗೇ ಹಾಕ್ತಿರೋದು, ಒಂದೊಂದೇ ಹಾಕ್ತಿರೋದು. ಸೊ ನಂದು ಏನು ಮೇನ್ ಪ್ರಾಡಕ್ಟ್ ಅಂತ ನಾನು ಆಲ್ರೆಡಿ ಮೊದಲೇ ಮೆನ್ಷನ್ ಮಾಡಿಬಿಟ್ಟಿದ್ದೆ, ಹೇರ್ ಆಕ್ಸೆಸರೀಸ್ ಅಂತ. ಸೊ ಹೇರ್ ಆಕ್ಸೆಸರೀಸ್ ಅಂತ ಕೊಟ್ಟಿದ್ದೆ ನೋಡಿ, ವುಮೆನ್ ಫ್ಯಾಷನ್ ಆಕ್ಸೆಸರೀಸ್, ಹೇರ್ ಆಕ್ಸೆಸರೀಸ್ ಮತ್ತು ಹೇರ್ ಆಕ್ಸೆಸರೀಸೇ. ಬಿಕಾಸ್ ನಾನು ಯಾವುದೇ ಕ್ಲಿಪ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಮಾಡ್ತಾಯಿಲ್ಲ, ಯಾವುದೇ ಒಂದು ಬೋಸ್ ಅಂತ ಪರ್ಟಿಕ್ಯುಲರ್ ಆಗಿ ಮಾಡ್ತಾಯಿಲ್ಲ. ಐ ಹ್ಯಾವ್ ಏನು ಹೇಳ್ತಾರೆ, ನಾನೊಂದು ಹೆಡ್ ಬ್ಯಾಂಡ್ ಕೂಡ ಮಾಡ್ತಿದ್ದೀನಿ, ಹೇರ್ ಬ್ಯಾಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಸ್ಕ್ರಂಚೀಸು, ಬೋಸು, ಕ್ಲಿಪ್ಸು, ಹಾಗೆ ಇನ್ನೊಂದೇ ಮಾಡ್ಕೊಳ್ತಾ ಹೋಗಲಿ ಅಂತ ಫುಲ್ ಹೇರ್ ಆಕ್ಸೆಸರೀಸ್ ಅಂತಲೇ ಕೊಡ್ತಾ ಇರೋದು. ಸೊ ಪ್ರಾಡಕ್ಟ್ ಇಮೇಜ್ ಅಂತ ಕೊಟ್ಮೇಲೆ ನಾನು ಆಲ್ಮೋಸ್ಟ್ ಇವೆಲ್ಲ ಹಾಕಿರೋದ್ರಿಂದ, ಸೊ ನಾನು ಇದೊಂದು ಪೆಂಡಿಂಗ್ ಇದೆ, ಇವೆರಡು ಸಪ್ರೇಟಾಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಪ್ರಾಡಕ್ಟ್ ಓಕೆ ಕಾಣಿಸುತ್ತಾ, ಈ ಪ್ರಾಡಕ್ಟ್ ಹಾಕ್ತಾ ಇದ್ದೀನಿ. ಓಪನ್. ನಾನೇನು ಅಂದ್ಕೊಂಡಿದ್ದೆ ಗೊತ್ತಾ, ಇಲ್ಲಿ ಪ್ರಾಡಕ್ಟ್ ಹಾಕಿದ್ಮೇಲೆ ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಅಂತ ಇದೆ. ನಾನೇನು ಅಂದ್ಕೊಂಡಿದ್ದೀನಿ, ಇದರಲ್ಲೇ ಡಿಫ್ರೆಂಟ್ ಅಂದರೆ ಒಂದು 3-4 ಇಮೇಜಸ್ ಬರುತ್ತೆ ಗೊತ್ತಾ, ಆ ಥರ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ರಿಯಲೈಸ್ ಆಯಿತು, ಇದೊಂದು ಪ್ರಾಡಕ್ಟ್ ಸಪ್ರೇಟು, ನೆಕ್ಸ್ಟ್ ಅದ್ರ ಜೊತೆಗೆ ಮತ್ತೊಂದು ಪ್ರಾಡಕ್ಟ್ನ ನಾನು ಸಪ್ರೇಟ್ ಹಾಕಬೇಕು ಅಂತ. ನಮಗೆ ಇಮೇಜಸ್ ಹಾಕಲಿಕ್ಕೆ ನೆಕ್ಸ್ಟು ಕ್ಯಾಟಲಾಗ್ ಅಪ್ಡೇಟ್ ಮಾಡುವಾಗ ಗೊತ್ತಾಗುತ್ತೆ. ಸೊ ಇದು ನನಗೆ ಬರೀ ಜಸ್ಟ್ ಒಂದು ಯಾವ ಪ್ರಾಡಕ್ಟ್ನ ನಾನು ಪರ್ಟಿಕ್ಯುಲರ್ ಆಗಿ ಹಾಕ್ತಿದ್ದೀನಿ ಅದೇ ಅಂತ. ಸೊ ನಾನು ಇದರಲ್ಲಿ 2 ಪ್ರಾಡಕ್ಟ್ ಹಾಕ್ತಿದ್ದೀನಿ, ನಿಮ್ಗೆ ಅದನ್ನು ನಾನು ನೀಟಾಗಿ ಹೇಳ್ತೀನಿ ಹೇಗೆ ಅಂತ. ಸೊ ಇದ್ರ ಜೊತೆಗೆ ನಾನು ಇದೊಂದು ಪ್ರಾಡಕ್ಟು ನಾನು ಹಾಕ್ತಿದ್ದೀನಿ. ಓಕೆ, ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್, ಚಿಕ್ಕ ಬೋ ಗೋಲ್ಡನ್, ದೊಡ್ಡ ಬೋ ಬ್ಲ್ಯಾಕು, ಇದು ಚಿಕ್ಕ ಬೋ ಬ್ಲ್ಯಾಕು, ದೊಡ್ಡ ಬೋ ಗೋಲ್ಡನ್ ಥರ ಬರ್ತಾ ಇದೆ. 2 ಡಿಫ್ರೆಂಟ್ ಪ್ರಾಡಕ್ಟ್, ನಾಟ್ ಎಸ್ ನ ಸೇಮ್ ಪ್ರಾಡಕ್ಟ್. ಓಕೆ, ನಾನು ನಿಮ್ಗೆ ಅದನ್ನು ಪರ್ಫೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಸೊ ಲೋಡ್ ಆಗ್ತಿದೆ, ಅಲ್ಲಿ ನೋಡ್ಬೋದು. ನಾನು ಸಬ್ಮಿಟ್ ಅಂದರೆ ಕ್ಯಾಟಲಾಗ್ ರೆಡಿ ಮಾಡ್ಲಿಕ್ಕೆ ಹೇಳಿದ ಮೇಲೆ, ಸೊ ಇಲ್ಲಿ ವೆಯ್ಟ್ ಹೇಳುತ್ತೆ, ಇದೊಂದು 2 ಗ್ರಾಮ್ಸ್ ಇರ್ಬೋದು, 20 ಗ್ರಾಮ್ಸ್ ಇರ್ಬೋದು. ಸೊ ಇಲ್ಲಿ ಸ್ಟೈಲ್ ಕೋಡ್ ಅಂತ ಇರುತ್ತೆ. ಈಗ ಸ್ಟೈಲ್ ಕೋಡ್ ಅಂದರೆ ದೊಡ್ಡ ಗಾರ್ಮೆಂಟ್ಸ್ಗಳಲ್ಲೆಲ್ಲ ಒಂದೊಂದು ಪ್ರಾಡಕ್ಟ್ಗಳಿರುತ್ತೆ, ಅಂದರೆ ಸ್ಟೈಲ್ ಥರ ಇರುತ್ತೆ, ಡಿಫ್ರೆಂಟ್ ಸ್ಟೈಲ್ ಥರ. ಈಗ ಒಂದೇ ಜೀನ್ಸ್ ಎಕ್ಸಾಂಪಲ್ ಕೊಡ್ತೀನಿ, ಒಂದು ಜೀನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಒಂದು ಕಲರು ಒಂದು ಡಿಫ್ರೆಂಟ್ ಸ್ಟೈಲ್ ಆಗಿ ಅದಕ್ಕೊಂದು ನೇಮ್ ಕೊಟ್ಟಿರ್ತಾರೆ. ಆ ಸ್ಟೈಲಲ್ಲೇ ಡಿಫ್ರೆಂಟ್ ಕಲರಲ್ಲೂ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅವಾಗ ಏನು ಮಾಡ್ತಾರೆ, ಅದೇ ಸ್ಟೈಲ್ ಕೋಡಲ್ಲಿ ನಂಬರ್ನ ಚೇಂಜ್ ಮಾಡಿಕೊಂಡು ಒಂದು ಮಾಡ್ತಾರೆ. ಬಟ್ ಹಿಯರ್ ಒಂದು ಸ್ವಲ್ಪ ಇರೋದ್ರಿಂದ ಸ್ಟೈಲ್ ಕೋಡ್ ಏನಿಲ್ಲ, ಆಪ್ಷನಲ್ ಆಗಿದೆ. ನಿಮಗೆ ಹೇಳಿದ್ದು ನಾನು ಸ್ಟೈಲ್ ಕೋಡ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನಾನು ಸ್ಟೈಲ್ ಕೋಡ್ ಇಡ್ತಾ ಇದ್ದೀನಿ ದೊಡ್ಡದಾಗಿ ಮಾಡಬೇಕು ಅಂತ. ಸೊ ಇದಕ್ಕೆ ನಾನು ಗೋಲ್ಡನ್ ಪ್ಲಸ್ ಬ್ಲ್ಯಾಕ್ ಬೋ ಅಂತ ಇಡ್ತಿದ್ದೀನಿ. ಸೊ ಗೋಲ್ಡನ್ ಬ್ಲ್ಯಾಕ್ ಬೋ ಅಂದರೆ GB001. ನಾನು ಇದನ್ನೇ ಇವಾಗ ನಾನೀಗ ಗೋಲ್ಡನ್ ಬ್ಲ್ಯಾಕ್ ಬೋ ಅಂತ ಕೊಟ್ಟಿದ್ದೀನಲ್ಲ 001, ನೆಕ್ಸ್ಟ್ ಪ್ರಾಡಕ್ಟು ಕೂಡ ನನಗೆ ಅದೇ ಇದೆ, ಗೋಲ್ಡನ್ನು ಬ್ಲ್ಯಾಕ್ ಬೋ. ಬಟ್ ಅದನ್ನು ನಾನು 002 ಅಂತ ಕೊಡ್ತೀನಿ. ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಪ್ರಾಡಕ್ಟ್ ನೇಮು ಗೋಲ್ಡನ್ ಆ್ಯಂಡ್ ಇಲ್ಲಿದೆ, ಆ್ಯಂಡ್ ಬೋ. ಓಕೆ, ಸೈಜು ಫ್ರೀ ಸೈಜ್, ಅದರಲ್ಲಿ ಏನು ಸೈಜಸ್ ಏನಿರೋದಿಲ್ಲ. ಸೊ ಇದರಲ್ಲೂ ಹಾಗೆ ಕೊಟ್ಟಿರ್ತಾರೆ. ಅಪ್ಲೈ ಅಂತ ಕೊಟ್ಟಮೇಲೆ ನಮಗೆ ಫ್ರೀ ಸೈಜಿಗೆ ನಮಗೆ ಮೀಶೋ ಪ್ರೈಸಸ್ನ ಹೇಗೆ ಹಾಕೋದು ಅಂತ ಇರುತ್ತೆ. ನಾನು ಈ ಬೋಗೆ 50 ರೂಪೀಸ್ ನಾನು ಸೇಲ್ ಮಾಡೋದು, ಬಟ್ ಇಲ್ಲಿ ನಾನು 65 ರೂಪೀಸ್ ಹಾಕ್ತೀನಿ. ಜಸ್ಟ್ ಈಗ 65 ಹಾಕಿದ್ರು, ನಾನೀಗ 50 ಹಾಕಿದ್ರು ಡೆಲಿವರಿ ಚಾರ್ಜಸ್ ಅಂತ ಬೀಳುತ್ತೆ. ವೇಟ್ ಐ ವಿಲ್ ಶೋ, ಹೇಗೆ ರೇಟ್ ಕೂಡ ಫಿಕ್ಸ್ ಆಗುತ್ತೆ ಅಂತಲೂ ನಾನು ನಿಮ್ಗೆ ಹೇಳ್ತೀನಿ.
ಇಲ್ಲೂ ಇದೆ ಕೊಡಿ ನೋಡಿ, SKUID ಅಂತ ಸ್ಟೈಲ್ ಕೋಡ್ ಅಂತ ಇರುತ್ತೆ. ನಿಮಗೆ ಅರ್ಥ ಆಗಿರ್ಬೋದು ಮೇ ಬಿ ನಾನು ಯಾವ ಥರ ಹೇಳಿದೆ ಅಂತ. ಗೋಲ್ಡನ್ ಬ್ಲ್ಯಾಕ್ ಬೋ 0.001 ಒಂದೇ ಸ್ಟೈಲ್, ಒಂದೇ ಇದರಲ್ಲಿ ಡಿಫ್ರೆಂಟ್ ಕಲರ್ ಮಾಡ್ತಾರೋ ಇಲ್ಲಾಂದರೆ ಡಿಫ್ರೆಂಟಾಗಿ ಬೇರೆದು ಮಾಡ್ತಿರೋ, ಸೊ ಅದ್ರದ್ದು ಸ್ಟೈಲಲ್ಲಿ ಸ್ಟೈಲ್ ಕೋಡ್ ಮೇಲೆ ಸ್ಟೈಲ್ ಕೋಡ್ ಮೇಲೆ ಅದ್ರ ಈ ಪ್ರಾಡಕ್ಟ್ ನಿಮಗೆ ರಿಕಗ್ನೈಸ್ ಆಗತ್ತೆ ಅಂತ ತಗೊಳ್ತಾರೆ. ಸೊ ಲೆಂತ್ ವಿಡ್ತ್ ಅಂತ ತಗೊಟ್ಮೇಲೆ ಸೊ ಕಲರ್ ಗೋಲ್ಡನ್ ಆ್ಯಂಡ್ ಬ್ಲ್ಯಾಕ್ ಅಂತ ಬರುತ್ತೆ. ಇಲ್ಲಿ ಇದೆಯೋ ಅಲ್ವೋ ನಾನು ನೋಡ್ತೀನಿ, ಗೋಲ್ಡನ್ ಅಂತಾನೆ ಕೊಡ್ತೀನಿ. ಓಕೆ, ಹೇರ್ ಆಕ್ಸೆಸರೀಸ್ ಅಲ್ವಾ, ಸಾರಿ, ಇಲ್ಲಿ ನೋಡಿ ಜನರಿಕ್ ನೇಮು ಹೇರ್ ಆಕ್ಸೆಸರೀಸು ಇನ್ಕ್ಲೂಡಿಂಗ್ ಕಾಂಪೊನೆಂಟ್ ಅಂದರೆ 1 ಹೇರ್ ಬೋ ಅಷ್ಟೇ. ಇಲ್ಲಿ ಯಾವುದೇ ನಾನು ಸೆಟ್ ಥರ ಕೊಡ್ತಾ ಇಲ್ಲ. ನಾನು ಆಗ ಸೆಟ್ ಕೊಟ್ಟಾಗ ಬೇಕಿದ್ರೆ ನಿಮ್ಗೆ ತೋರಿಸ್ಬೋದಿತ್ತು, ನಾನು ಒಂದ್ಸಲ ಚೆಕ್ ಮಾಡಿಕೊಂಡೆ, ಹಾಗಾಗಿ ನಾನು ನಿಮ್ಗೆ ತೋರಿಸೋಕ್ಕಾಗಲಿಲ್ಲ. ಇನ್ಕ್ಲೂಡಿಂಗ್ ಕಾಂಪೊನೆಂಟ್ ಅಂದರೆ ಏನೇನು ಆ ಸೆಟ್ಟಲ್ಲೋ ಇಲ್ಲ ಆ ಇದರಲ್ಲಿ ಏನು ಇನ್ಕ್ಲೂಡ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ಕೊಡುತ್ತಾಯ್ತಾ. ಈಗ ಇನ್ಕ್ಲೂಡಿಂಗ್ ಕಾಂಪೊನೆಂಟಲ್ಲಿ ನನಗೆ ಬರೀ 1 ಹೇರ್ ಬೋ, ಇಫ್ ಇನ್ ಕೇಸ್ ನಾನು ಸೆಟ್ ಕೊಡ್ತಾ ಇದ್ರೆ 1 ಹೇರ್ ಬೋ, 1 ಬಿಗ್ ಬೋ, 1 ಸ್ಕ್ರಂಚೀಸ್, ಆ ಥರ ನಾನು ಸೆಟ್ ಕೊಡ್ತಾ ಇದ್ದೆ. ಏನೇನು ಇನ್ಕ್ಲೂಡ್ ಆಗಿದೆ ಅದ್ರ ಬಗ್ಗೆ ನಾನು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು. ಓಕೆ, ಫ್ಯಾಬ್ರಿಕಲ್ಲಿ ನಾನು ಮಾಡ್ತಿರೋದು. ಸೊ ನೆಟ್ ಕ್ವಾಂಟಿಟಿ 1 ಕೊಡ್ತೀನಿ, ಡೈಮೆನ್ಷನ್ ಸೆಂಟಿಮೀಟರ್. ಮೇ ಬಿ ನೀವು ಮಾಡ್ತಾನೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನು ಅಂತ, ಅದನ್ನು ಇದು ಮಾಡೋದೇ ಬೇಡ. ನಿಮಗೆ ಯಾವುದಾದ್ರೂ ಬೇರೆ ಪ್ರಾಡಕ್ಟ್ ಮಾಡಬೇಕಂದ್ರೂ ಗೊತ್ತಾಗ್ಬೋದು. ಅಲ್ಲೇ ಬೋ ಹೇರ್ ಕ್ಲಿಪ್ಸ್ ಅಂತ ಕೊಡ್ತಾ ಇದ್ದೀನಿ. ಬೋ ಟೈ ಹೆಡ್ ಬ್ಯಾಂಡ್ನ ಟೈ ಮಾಡೋದಕ್ಕೆ ಬೋ. ಸೊ ಇದು ಹೇರ್ ಆಕ್ಸೆಸರೀಸ್ ಸಿಗುತ್ತೆ. ಹೇರ್ ಆಕ್ಸೆಸರೀಸ್ ಅಂತ ಕೊಡ್ತೀನಿ. ಹೇರ್ ಕ್ಲಿಪ್ಸ್ ಓಕೆ, ಐ ಥಿಂಕ್ ಕ್ಲಿಪ್ ಆಗಿ ಯೂಸ್ ಮಾಡ್ತೀವಲ್ಲ, ಸೊ ಹಾಗಾಗಿ ಇದು ಕಂಟ್ರಿ ಯಾವುದಿದೆ ಕಂಟ್ರಿ ತೊಗೊಳ್ತೆ. ಆ್ಯಂಡ್ ಇದು ಮ್ಯಾನುಫ್ಯಾಕ್ಚರರ್ ನೇಮೇನು ಮತ್ತು ಅಡ್ರೆಸ್ ಇದೆ, ಅಡ್ರೆಸ್ ಕೇಳುತ್ತೆ. ಸೊ ಅಡ್ರೆಸ್ ಕೊಡ್ತೀವಿ, ಪಿನ್ ಕೋಡು, ಪ್ಯಾಕರ್ ನೇಮ್. ಇದು ಏನು ಗೊತ್ತಾ, ಪ್ಯಾಕರ್ಸ್ ಸೇಮ್ ನಾನೇ ಮಾಡಿರೋದ್ರಿಂದ ನೀವು ಡೋಂಟ್ ವರೀಸ್. ಅಂದರೆ ಮ್ಯಾನುಫ್ಯಾಕ್ಚರರ್ ಯಾರಿರ್ತಾರೋ ಅವರೇ ಪ್ಯಾಕ್ ಮಾಡೋದ್ರಿಂದ ಸೊ ಪ್ಯಾಕರ್ ನೇಮ್ ಸೇಮ್ ಆ್ಯಸ್ ಎ ಮ್ಯಾನುಫ್ಯಾಕ್ಚರರ್ ಡೀಟೇಲ್ಸ್ ಅಂತ ಕೊಟ್ಬಿಟ್ರೆ ಮುಗೀತು. ಯಾಕಂದರೆ ಅದು ಹ್ಯಾಂಡ್ ಮೇಡ್ ಇರೋದ್ರಿಂದ ನಾನೇ ಮಾಡಿರೋದಲ್ವ. ಸೊ ಬೇರೆ ನೀವೆಲ್ಲರೂ ಬೇರೆ ಕಡೆ ತೊಗೊಂಡ್ರೆ ಮ್ಯಾನುಫ್ಯಾಕ್ಚರರೇ ಬೇರೆ ಕಡೆ ಇರ್ತಾರೆ, ಬಟ್ ನಿಮ್ಮದು ಪ್ಯಾಕರ್ ನಾವು ಇಲ್ಲಿ ಬರೀ ಪ್ಯಾಕ್ ಮಾಡ್ತೀವಿ ಅಂತ ಇದ್ದರೆ ಸೊ ನೋಡಿ ನಾನು ನಿಮಗೆ ತೋರಿಸ್ದೆ. ನಾನು 65 ಕೊಟ್ಟರೆ ಅದು 55 ರುಪೀಸ್ ಮಾತ್ರ ನನಗೆ ಬರುತ್ತೆ. ವೆಯ್ಟ್ ಇಶ್ಯೂ, ಇಲ್ಲಿ ನನಗೆ 65 ರುಪೀಸ್ ಕೊಟ್ಟರೆ ನನಗೆ ಬರೋದು 55 ರುಪೀಸ್. ಆದರೆ ನಿಮಗೆ ತೋರಿಸೋದು 170 ರುಪೀಸ್ ವಿತ್ ಡೆಲಿವರಿ ಚಾರ್ಜಸ್ 50 ರುಪೀಸ್, ಆಯಿತಾ. ಸೊ ನನಗೆ ಬೇಡ ಅನ್ನಿಸ್ತಾ ಇದೆ ಜಾಸ್ತಿ, ಪಾಪ 50ನೇ ಕೊಡ್ತೀನಿ. ಇದು 100 ರುಪೀಸ್ ತೋರಿಸ್ಬೋದು ಇವಾಗ. 40 ರುಪೀಸ್ ನನಗೆ ಸಿಗುತ್ತೆ, ನಿಮಗೆ 100 ರುಪೀಸ್ ಬರುತ್ತೆ. ಸೊ ಹೀಗೆ ವರ್ಕ್ ಆಗುತ್ತೆ, ಆಯಿತಾ. ಈಗ ನನಗೆ ಇಲ್ಲಿದೆ ನೋಡಿ, ಇಲ್ಲಿ ನಾನು ಪ್ರಾಡಕ್ಟ್ ಇಮೇಜ್ನ ಹಾಕ್ಬೋದು ಈ ಕಡೆ, ಆಯಿತಾ. ನಾನೇನು ಮಾಡಿಬಿಟ್ಟಿದ್ದೆ, ಇದೇ ಎಕ್ಸ್ಟ್ರಾ ಪ್ರಾಡಕ್ಟ್ ಇಮೇಜ್ ಅಂತ ಅಂದ್ಕೊಂಡು ನಾನು 2-3 ಹಾಕ್ಬಿಟ್ಟಿದ್ದೆ. ಇಟ್ಸ್ ಓಕೆ, ನೋಡೋಣ ಆ ಥರದ್ದು ಏನಾದರೂ ಬಂತಂದರೆ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಇಲ್ಲ ನನಗೆ ಎಕ್ಸ್ಟ್ರಾ ಪ್ರಾಡಕ್ಟ್ ಇಮೇಜಸ್ ಇಲ್ಲದೆ ಇರೋದ್ರಿಂದ ನಾನು ಒಂದೇ ಪ್ರಾಡಕ್ಟ್ ಇಮೇಜ್ ಹಾಕ್ತಿದ್ದೀನಿ. ಸಬ್ಮಿಟ್ ಕ್ಯಾಟಲಾಗ್. ಇದಾದಮೇಲೆ ಹಿಂಗೆ ಕೊಟ್ಟ ಮೇಲೆ ಇನ್ನೊಂದು 6 ಎರರ್ಸ್ ಬರ್ತಿದೆಯಲ್ಲ, ಸೊ ಅದು ಬಂದು ಪ್ರಾಡಕ್ಟ್ 2ಗೆ, ಇನ್ನೊಂದು ಪ್ರಾಡಕ್ಟ್ 2ಗೆ ಸೇಮ್ ಅದೇ ಇಶ್ಯೂ ಇರೋದು. ನನಗೆ ಸ್ಟೈಲ್ ಕೋಡ್ ಇದೆ ನೋಡಿ, ಅದು ಬಂದು ಸೇಮ್ GBB002. ಇದು ಗೋಲ್ಡನ್. ಸೊ ಸೇಮ್ ಇದು ಅಷ್ಟೇ ಇದು ಅಷ್ಟೇ. ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ ಸೇಮ್ ಬರುತ್ತೆ. ಇದ್ರದ್ದು ಐಟಮ್ ಹಾಗೆ ಕೊಟ್ಟಿರೋದ್ರಿಂದ ಮೀಶೋ ಪ್ರೈಸು 50 ಇಷ್ಟೇ.
ಇಷ್ಟೇ ಕ್ಯಾಟಲಾಗ್ ಹಾಕ್ಕೊಲಿಕ್ಕಿರೋದು, ಬೇರೆ ಏನೂ ಇಲ್ಲ. ಓಕೆ, ಇದಾಗಿತ್ತು ಆ್ಯಕ್ಚುಲಿ. ಏನಂದರೆ ಇವಾಗ ಕ್ಯೂ ಸಿ ಚೆಕಿಗೆ ನಾನು ಕಳಿಸಿದ್ದೀನಿ. ಕ್ಯೂ ಸಿ ಚೆಕ್ ಆದಮೇಲೆ ಅದು ಒನ್ ಡೇ ಟೈಮ್ ತಗೊಳುತ್ತೆ. ಒನ್ ಡೇ ಟೈಮ್ ತಗೊಂಡು ಅದಾದಮೇಲೆ ಲೈವಿಗೆ ಬರುತ್ತೆ. ಲೈವಿಗೆ ಬಂದಮೇಲೆ ನಾನು ನಿಮಗೆ ಹೇಳ್ತೀನಿ ಯಾವ್ಯಾವ ಪ್ರಾಡಕ್ಟು ಹೆಂಗೆ ಇದೆ ಅಂತ ಡಿಸ್ಕ್ರಿಪ್ಷನಲ್ಲಿ ಫುಲ್ ಮೆನ್ಷನ್ ಮಾಡಿ ಹೇಳ್ತೀನಿ. ಲಿಂಕ್ ಎಲ್ಲ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಈ ವಿಡಿಯೋ ಅಂತ, ಇನ್ಫಾರ್ಮೇಟಿವ್ ಆಗಿದೆ ಅಂತ. ಇಲ್ಲ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಇದರಲ್ಲಿ ನಿಮ್ಗೇನಾದರೂ ಅದರಲ್ಲಿ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ಹೇಳಿ. ಇಲ್ಲ ನಿಮ್ಗೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.